ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸೆಪರೇಟ್ ಸಿಚುಯೇಷನ್, ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ಆಫರ್ 2 ಡೇಸ್ವರೆಗೂ ಇರುತ್ತೆ. ಸೊ ತುಂಬ ಜನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ರಿ, ಸೊ ಹಾಗಾಗಿ 2 ಡೇಸ್ ಇರುತ್ತೆ, ಇವತ್ತು ಮತ್ತೆ ನಾಳೆ. ಓಕೆ, ಸೊ ಈ ಒಂದು ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂತ ಅಂದರೆ, ಫಾರ್ ನಿಮ್ಮ ಪಾರ್ಟ್ನರ್ ತುಂಬ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಸೊ ಯಾವ ಕಮ್ಯುನಿಕೇಶನ್ ಬರುತ್ತೆ ಅವ್ರ ಕಡೆಯಿಂದ, ಅಥವಾ ಅವ್ರು ಏನಾದರೂ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅವರಿಗೆ ಈ ಒಂದು ರೀಡಿಂಗ್ ರೆಸನೆಂಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ಏನು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಏನು ಬ್ಲಾಕ್ ಮಾಡಿದ್ದಾರೆ, ಸೊ ಯಾವ ಕಮ್ಯುನಿಕೇಶನ್ ಮಾಡ್ತಾರೆ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಪ್ರತಿಯೊಂದೂ ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋ ಇರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳುತ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ನೈಟ್ ಆಫ್ ಕಪ್ಸ್ ಇದೆ, 10 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್, 6 ಆಫ್ ಸೋರ್ಡ್ಸ್, ಜಡ್ಜ್ಮೆಂಟ್ ಅಂಡ್ ನೈಟ್ ಆಫ್ ವಾಂಡ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಇಸ್ ಇನ್ ಡಿಪ್ರೆಷನ್ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ 9 ಆಫ್ ಸೋರ್ಡ್ಸ್ ಇದೆ, ದೇ ಆರ್ ನಾಟ್ ಹ್ಯಾಪಿ. ಅವರ ಲೈಫಲ್ಲಿ, ಅವರ ಜೀವನದಲ್ಲಿ ಇವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಮೇ ಬಿ ಅವ್ರ ಲೈಫಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಇವರು ಚಿಕ್ಕ ಏಜ್ ಇಂದನೂ ತಗೊಂಡಿರ್ಬೋದು. ಸೊ ಅದನ್ನ ನಿಭಾಯಿಸಿ ಈ ಒಂದು ವ್ಯಕ್ತಿಗೆ ಅವರ ಲೈಫಲ್ಲಿ ಸಾಕಾಗಿದೆ. ದಿಸ್ ಪರ್ಸನ್ ಬೀನ್ ವೆರಿ ಟಯರ್ಡ್, ಅವರ ಜೀವನನೇ ಬೇಡ ಅನ್ನೋ ಲೆವೆಲ್ಗೆ ಮೇ ಬಿ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಯಾಕೆಂತ ಅಂದ್ರೆ ಇಲ್ಲಿ ಫೈನಾನ್ಷಿಯಲಿ ಇಂದ ಹಿಡಿದು ಅವರ ಮನೆಯಲ್ಲಿ ಪ್ರತಿಯೊಂದನ್ನು ಕೂಡ ಇವರೇ ನೋಡ್ಕೋಬೇಕು, ಇವ್ರಿಗೆ ಸಹಾಯ ಮಾಡೋರು ಯಾರು ಇಲ್ಲ. ದಿಸ್ ಪರ್ಸನ್ ಫೀಲ್ ವೆರಿ ಎಲೋನ್, ನಾನು ಒಂಟಿಯಾಗಿ ನಾನೇ ಎಲ್ಲಾನು ಕಟ್ಕೋಬೇಕು, ಎಲ್ಲ ನಾನೇ ಮಾಡಬೇಕು ಪ್ರತಿಯೊಂದೂ. ಐ ಫೀಲ್ ದಿಸ್ ಪರ್ಸನ್ ಬೀನ್ ಇನ್ ಅ ಕನೆಕ್ಷನ್ ವೇರ್ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಬಟ್ ಪದೇ ಪದೇ ನಿಮ್ಮ ಹತ್ರ ಹೆಲ್ಪ್ನ ತಗೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾನೇ ಬೇಜಾರು ಪಡ್ಕೋತಾ ಇದ್ದಾರೆ, ದಟ್ ನನ್ನ ಜೀವನದಲ್ಲಿ ನಾನು ಏನು ಇವಾಗ ಇದ್ದೀನಿ, ನನ್ನ ವ್ಯಕ್ತಿಗೆ ನನ್ನ ಪ್ರಾಬ್ಲಮ್ಸ್ನ ಅವ್ರಿಗೆ ಹೇಳಿ ಅವ್ರಿಗೆ ಬರ್ಡನ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಎಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅದೆಲ್ಲ ನಿಮ್ಮ ಹತ್ರ ಹೇಳ್ಕೊಬಿಡ್ತೀನಿ ಏನೋ ಅನ್ನೋ ಒಂದು ಪ್ರಾಬ್ಲಮ್ಗೆ, ಆ ಪ್ರಾಬ್ಲಮ್ನ ಮರೆ ಮಾಚೋದಕ್ಕೆ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ತುಂಬಾ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ನೈಟ್ ಆಫ್ ವಾಂಡ್ಸ್ ಇದೆ ಅಂಡ್ ನೈಟ್ ಆಫ್ ಕಪ್ಸ್ ಇದೆ. ಇಲ್ಲಿ ತುಂಬಾ ಟ್ರಾವೆಲಿಂಗ್ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಬೀನ್ ವೆರಿ ಅಗ್ರೆಸಿವ್, ತುಂಬಾ ಅಗ್ರೆಷನ್ ಅಲ್ಲಿ ಇದ್ದಾರೆ. ಸೊ ಯಾಕೆಂತ ಅಂದ್ರೆ ಮೇ ಬಿ ಅವರ ಲೈಫಲ್ಲಿ, ಅವರ ಜೀವನದಲ್ಲಿ ಅವರ ಫ್ಯಾಮಿಲಿ ಮೇಲೇನೆ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕಂತಂದ್ರೆ ಅವರ ಸ್ವಂತ ಫ್ಯಾಮಿಲಿ ಅವರೇ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಪ್ರತಿಯೊಂದು ಹೊರೆನ ನಿಮ್ಮ ಪಾರ್ಟ್ನರ್ ಮೇಲೆ ಬಿಟ್ಟಿರೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ಅದು ತಡೆಯೋದಿಕ್ ಆಗ್ತಾ ಇಲ್ಲ, ಟಯರ್ಡ್ ಆಗ್ತಿದ್ದಾರೆ. ಡೇ ಬೈ ಡೇ ಪ್ರತಿಯೊಂದನ್ನು ಅವರೇ ನೋಡ್ಕೋಬೇಕು. ಸಣ್ಣ ಪುಟ್ಟ ವಿಚಾರನೆಲ್ಲ ಈ ಒಂದು ವ್ಯಕ್ತಿ ಇವರೇ ನೋಡ್ಕೋಬೇಕು, ಇವರಿಗೆ ಅವರ ಜೀವನ ಸಾಕಾಗ್ಬಿಟ್ಟಿದೆ ಅನ್ನೋ ಲೆವೆಲ್ಗೆ ದಿಸ್ ಪರ್ಸನ್ ಬಿಕಮ್ ವೆರಿ ಟಯರ್ಡ್ ಅಂಡ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ, ಬೆರೀತಾ ಇಲ್ಲ, ಲೋನ್ ಆಗ್ತಿದ್ದಾರೆ. ಅಂಡ್ ತುಂಬಾ ಈ ಒಂದು ವ್ಯಕ್ತಿ ಹೆಂಗಿದ್ದಾರೆ ಅಂತ ಅಂದ್ರೆ, ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಲೈಕ್ ಏನೋ ಬೇಡಪ್ಪ ನನ್ನ ಜೀವನದಲ್ಲಿ ನಾನು ಒಬ್ಬಂಟಿ ಆಗಿರ್ಬೇಕು ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿ ಇದ್ದಾರೆ. ಬಟ್ ಕಮ್ಯುನಿಕೇಶನ್ ಬರುತ್ತೆ ಅವ್ರ ಕಡೆಯಿಂದ ಅಂತ ಅಂದ್ರೆ ಖಂಡಿತ ಕಮ್ಯುನಿಕೇಶನ್ ಬರುತ್ತೆ. ವಿ ಹ್ಯಾವ್ ಜಡ್ಜ್ಮೆಂಟ್, 6 ಆಫ್ ಸೋರ್ಡ್ಸ್, ಖಂಡಿತ ಅವ್ರ ಕಡೆಯಿಂದ ಕಮ್ಯುನಿಕೇಶನ್ ಬರುತ್ತೆ. ಬಟ್ ಸದ್ಯಕ್ಕೆ ದಿಸ್ ಪರ್ಸನ್ ಬೀನ್ ವೆರಿ ಟ್ರಾವೆಲಿಂಗ್, ಅವ್ರ ಕಡೆ ಕೆಲ್ಸದ ಕಡೆನೂ ಅವ್ರಿಗೆ ಒತ್ತಡ ಬೀಳ್ತಾ ಇರೋದ್ರಿಂದ ಟ್ರಾವೆಲ್ ಮಾಡಬೇಕು. ಮೇ ಬಿ ಅವರ ಕೆಲಸ ಮಾಡೋಂಥ ವರ್ಕ್ ಪ್ಲೇಸ್ಗೂ ಅವ್ರಿರುವಂಥ ಮನೆಯ ಡಿಸ್ಟೆನ್ಸ್ಗೂ ತುಂಬಾ ಕಿಲೋಮೀಟರ್ಸ್ ದೂರ ಇರ್ಬೋದು. ಸೊ ಅವ್ರಿಡೀ ದಿನಾನೇ ಟ್ರಾವೆಲಿಂಗ್ಗೆ ಮುಡಿಪಾಗಿ ಹೋಗ್ತಾ ಇದೆ. ಹಾಗಾಗಿ ಅವ್ರಿಗೆ ಟೈಮ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ಕೆಲಸ ಇವರೇ ನೋಡ್ಕೋಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು, ಈ ಕಡೆ ಆಚೆ ಬಂದಾಗ ಟ್ರಾವೆಲಿಂಗ್ ಮಾಡಬೇಕು, ಟ್ರಾವೆಲ್ ಮಾಡಿ ಇವರು ಅಲ್ಲಿ ಕಂಪ್ನಿನಲ್ಲಿ ಏನ್ ಹೇಳ್ತಾರೋ ಆ ಕೆಲಸನೂ ಇವರೇ ಮಾಡಬೇಕು. ಮತ್ತೆ
ಬರಬೇಕು ಹೋಗಬೇಕು ಇದೆಲ್ಲ ಟ್ರಾವೆಲಿಂಗ್ ನಡೀತಾ ಇರೋದ್ರಿಂದ ಇತ್ತೀಚೆಗೆ ದಿಸ್ ಪರ್ಸನ್ ಬೀನ್ ವೆರಿ ವೀಕ್, ತುಂಬಾ ವೀಕ್ ಆಗ್ತಾ ಇರ್ಬೋದು, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇವರಿಗೆ. ಬಟ್ ಟೈಮ್ ಬೇಕು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಸರಿ ಹೋಗುತ್ತಾ ಅಂದ್ರೆ ಖಂಡಿತ ಅವ್ರಿಗೆ ಕೆಪಾಸಿಟಿ ಇದೆ ಇದರಿಂದ ಆಚೆ ಬರೋದಿಕ್ಕೆ. ಸೊ ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಜೀವನವನ್ನ ಯಾವ ತರ ನಡೆಸ್ಬೇಕು, ಯಾವ ತರ ಅವ್ರ ಲೈಫಲ್ಲಿ ಮುಂದೆ ಹೋಗಬೇಕು, ಪ್ರತಿಯೊಂದೂ ಕೂಡ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಜಸ್ಟ್ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ದ ರೈಟ್ ಟೈಮ್, ಒಂದೊಳ್ಳೆ ಸಮಯಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಸೊ ನಾನು ಏನ್ ಕಷ್ಟ ಪಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಮುಂದೆ ಅದೇ ರೀತಿ ಲೈಫಲ್ಲಿ ಸಕ್ಸಸ್ ಕೊಡಪ್ಪ ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸೊ ಮೇ ಬಿ ಇವರು ತುಂಬಾ ಬ್ಯುಸಿ ಇದ್ದಾರೆ, ಹಾಗಾಗಿ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಹತ್ರ ಪದೇ ಪದೇ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ದುಡ್ಡು ಕೊಡಿ ಅಂತ ಕೇಳಕ್ಕಾಗಲ್ಲ. ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಿಲ್ಲ. ದಿಸ್ ಪರ್ಸನ್ ಬಿಕಮ್ ವೆರಿ ಟಯರ್ಡ್. ಸೊ ಅಂಡ್ ಇನ್ನೊಂದು ಏನಂತಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಅಂತಾನೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ 6 ಆಫ್ ಕಪ್ಸ್ ಇದೆ. ಸೊ ಕಪ್ ಕಾರ್ಡ್ ಇರೋದ್ರಿಂದ ಅವರು ಬೇಜಾರಲ್ಲಿ ಇದ್ರು ಕೂಡ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸೊ ನನ್ನ ಜೀವನ ಆದ್ರೂ ಹಿಂಗಾಯ್ತು, ಇವ್ರ ಜೀವನದಲ್ಲಿ ಹಿಂಗಾಗಬಾರ್ದು, ಚೆನ್ನಾಗಿರ್ಲಿ ಅವರು, ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಯಾಕೆಂತಂದ್ರೆ ನೀವು ಕಷ್ಟದಲ್ಲಿದ್ದೀರಾ, ಅವ್ರ ಕಷ್ಟಕ್ಕೆ ನೀವು ಕೇಳ್ತಾ ಇಲ್ಲ, ಲೇಕಿನ್ ಅವರು ನಿಮ್ಮ ಕಷ್ಟಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಥವಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತುಂಬಾ ಬೇಜಾರಾಗ್ತಿದೆ. ಅವರು ಕಷ್ಟದಲ್ಲಿದ್ದಾರೆ, ಪಾಪ ನನಗೆ ಅವ್ರು ಏನ್ ಹೆಲ್ಪ್ ಮಾಡಿದಾರೆ ಅದನ್ನ ನಾನು ವಾಪಸ್ ಕೊಡಕ್ ಆಗ್ತಾ ಇಲ್ಲ, ಸೊ ಮುಖ ತೋರ್ಸೋದಿಕ್ ಆಗಲ್ಲ ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಬೀನ್ ಹ್ಯಾಪಿ ಅಂಡ್ ನಿಮ್ ಜೊತೆಗೆ ಒಂದು ಖುಷಿಯಾಗಿರ್ಬೇಕು ಅಂತ ಅವ್ರಿಗೂ ಅನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಇಸ್ ಸಮಥಿಂಗ್ ಇಸ್ ವೆರಿ ಅನ್ಕೈಂಡ್ ವಿತ್ ದಟ್ ಪರ್ಸನ್. ಸೊ ಹಾಗಾಗಿ ಅವರ ಲೈಫಲ್ಲಿ ಸ್ವಲ್ಪ ಏರುಪೇರು ನಡೀತಾ ಇದೆ. ಸೊ ಖಂಡಿತ ಅವರ ಲೈಫಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಸ್ ಇಂದ ಆಚೆಗೆ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂಡ್ ಈ ಕನೆಕ್ಷನ್ ಅಲ್ಲಿ ಏನೋ ಅವ್ರೇನು ಮೂವ್ ಆನ್ ಆಗಿಲ್ಲ, ಸ್ಟಿಲ್ ದಿಸ್ ಪರ್ಸನ್ ಇಸ್ ದೇರ್ ಇನ್ ಯುವರ್ ಲೈಫ್. ಬಟ್ ನಿಮ್ಗೆ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿ ನಿಮಗೆ ಬೇಜಾರಾಗ್ತಿದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಸೊ ನಿಮ್ಮ ಹತ್ರ ಬಂದು ಸಾರಿ ಕೇಳಿ, ಅಪಾಲಜಿ ಕೇಳಿ, ಡೆಫಿನೆಟ್ಲಿ ದಿಸ್ ಪರ್ಸನ್ ಟೇಕ್ ಆಕ್ಷನ್ ಟುವರ್ಡ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.